ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂಥ ಬಹಳ ಮುಖ್ಯವಾದ ಮಾಹಿತಿ ಅಂತಲೇ ಹೇಳ್ಬೋದು. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಲ್ಲಿ ನೀವು ಯಾವುದೇ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳು ಭಿನ್ನವಾದ ತೀರ್ಪನ್ನು, ಒಂದೇ ವಿಚಾರಕ್ಕೆ ಭಿನ್ನವಾದಂತಹ ತೀರ್ಪನ್ನು ಇಬ್ಬರು ನ್ಯಾಯಮೂರ್ತಿಗಳು ಕೊಟ್ಟಿರ್ತಕ್ಕಂಥ ಪ್ರಕರಣವನ್ನು ನೀವು ಎಲ್ಲೂ ಗಮನಿಸಿರೋಕ್ಕೆ ಸಾಧ್ಯ ಇಲ್ಲ. ಸೊ ಅದರಲ್ಲೂ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂಥ ಈ ಒಂದು 17A ಸೆಕ್ಷನ್ನ ಬಗ್ಗೆ ಇಬ್ಬರು ನ್ಯಾಯಮೂರ್ತಿಗಳು ಭಿನ್ನ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಪ್ರಕರಣದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಸರ್ಕಾರಿ ನೌಕರರಿಗೆ ಅಥವಾ ನಿವೃತ್ತ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರು ಯಾರಿದ್ದಾರೆ ಅವ್ರಿಗೆಲ್ಲ ನಮ್ಮ ಚಾನಲ್ನ ಶೇರ್ ಮಾಡಿ ಸ್ನೇಹಿತರೆ. ಪ್ರತಿನಿತ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತಹ ಅಧಿಕೃತ ಮಾಹಿತಿಗಳನ್ನು ನಾನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೆ ನೋಡಿ, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬಹಳ ಮುಖ್ಯವಾದಂತಹ ಒಂದು ತೀರ್ಪು ಅಂತಲೇ ಹೇಳ್ಬೋದು. ಹಾಗೂ ಈ ತೀರ್ಪು ಮುಂದೆ ಏನಾಗುತ್ತೆ, ಈ ಸೆಕ್ಷನ್ 17A ಯಾವುದಕ್ಕೆ ಸಂಬಂಧಪಟ್ಟಿದೆ ಹಾಗೂ ಭಿನ್ನ ತೀರ್ಪು ಕೊಟ್ಟಂತಹ ಸಂದರ್ಭದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಸೊ ಇಲ್ಲಿ ಇಬ್ಬರು ನ್ಯಾಯಮೂರ್ತಿಗಳು ಅಂತ ನಾನು ಹೇಳಿದೆ. ಒಬ್ಬರು ನಾಗರತ್ನ ಅಂತ ಒಬ್ಬರು ಮತ್ತು ವಿಶ್ವನಾಥನ್ ಅಂತ ಇನ್ನೊಬ್ಬರು, ಇವರು ನ್ಯಾಯಮೂರ್ತಿಗಳಾಗಿರ್ತಾರೆ. ಸೆಕ್ಷನ್ 17A ಅದನ್ನು ರದ್ದು ಮಾಡಬೇಕು ಅಂತ ನ್ಯಾಯಮೂರ್ತಿ ನಾಗರತ್ನ ಅವರು ಬೆಂಬಲವನ್ನು ಸೂಚಿಸಿದ್ರೆ, ನ್ಯಾಯಮೂರ್ತಿ ವಿಶ್ವನಾಥನ್ ಅವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದು ಸೆಕ್ಷನ್ 17 ಸರ್ಕಾರಿ ನೌಕರರ ತನಿಖೆಗೆ ಪೂರ್ವಾನುಮತಿ ಇಲ್ಲದೇ, ಅಂದರೆ ಈ ಸೆಕ್ಷನ್ ಸೂಕ್ತ ಪ್ರಾಧಿಕಾರದ ಅನುಮೋದನೆ ಅಥವಾ ಪೂರ್ವಾನುಮತಿ ಇಲ್ಲದೇ ಯಾವುದೇ ಸರ್ಕಾರಿ ನೌಕರನ ವಿರುದ್ಧ ಒಂದು ವಿಚಾರಣೆ ಅಥವಾ ತನಿಖೆಯನ್ನು ಮಾಡಬಾರ್ದು ಅನ್ನೋದು ಈ ಸೆಕ್ಷನ್ 17A ಇರ್ತಕ್ಕಂಥದ್ದು. ಸೊ ಇದಕ್ಕೆ ನೋಡಿ, ಅದು ಭ್ರಷ್ಟಾಚಾರ ಪ್ರಕರಣದಲ್ಲಿ ಸರ್ಕಾರಿ ನೌಕರನ ವಿರುದ್ಧ ತನಿಖೆಗೆ ಪೂರ್ವಾನುಮತಿ ಕಡ್ಡಾಯಗೊಳಿಸುವ 2018ರ ಭ್ರಷ್ಟಾಚಾರ ವಿರೋಧಿ ಕಾನೂನಿನ ಸಾಂವಿಧಾನಿಕ ಮಾನ್ಯತೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮಂಗಳವಾರ ಭಿನ್ನ ತೀರ್ಪನ್ನು ನೀಡಿದೆ. ನೋಡಿ, ನ್ಯಾಯಮೂರ್ತಿ BV ನಾಗರತ್ನ ಅವರು ಏನು ಹೇಳ್ತಾರೆ ಅಂದರೆ, ಭ್ರಷ್ಟಾಚಾರ ನಿಗ್ರಹ ದಳದ ಸೆಕ್ಷನ್ 17A ಸಂವಿಧಾನ ವಿರೋಧಿಯಾಗಿದೆ, ಇದನ್ನು ರದ್ದು ಮಾಡಬೇಕು ಅಂತ ಅವರು ಅಭಿಪ್ರಾಯನ ಪಡ್ತಾರೆ. ಆದರೆ ನ್ಯಾಯಮೂರ್ತಿ KV ವಿಶ್ವನಾಥನ್ ಅವರು ಈ ಸೆಕ್ಷನ್ ಸಂವಿಧಾನಬದ್ಧವಾಗಿದೆ, ಪ್ರಾಮಾಣಿಕ ಅಧಿಕಾರಿಯನ್ನು ರಕ್ಷಿಸಲು ಇದರಿಂದ ನೆರವಾಗಲಿದೆ ಅಂತ ಇವರು ಅಭಿಪ್ರಾಯ ಪಡ್ತಾರೆ ಸ್ನೇಹಿತರೆ. ಸೊ ನೋಡಿ, ಒಂದೇ ಕೋರ್ಟ್ ವೇಳೆ ಈಗ ಇಬ್ಬರು ನ್ಯಾಯಮೂರ್ತಿಗಳು ಈ ಭಿನ್ನ ತೀರ್ಪುಗಳನ್ನು ನೀಡಿರ್ತಕ್ಕಂಥದ್ದು. ಹಾಗಾಗಿ ಈ ತೀರ್ಪು ಅಂತಿಮವಾಗಲಿಲ್ಲ ಅಲ್ಲಿ. ಸೊ ಇದನ್ನು ಇನ್ನೂ ವಿಸ್ತೃತ ಪೀಠವನ್ನು ರಚಿಸಿ ಅದರ ಮುಂದೆ ವಿಚಾರಣೆಗೆ ತಗೊಂಡು ಹೋಗಬೇಕು ಅಂತ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ನೋಡಿ, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 1988ಕ್ಕೆ 2018ರಲ್ಲಿ ಸೆಕ್ಷನ್ 17A ಅನ್ನು ಸೇರಿಸಲಾಗಿತ್ತು. ಈ ಸೆಕ್ಷನ್ ನೋಡಿ, ಸೂಕ್ತ ಪ್ರಾಧಿಕಾರದ ಅನುಮೋದನೆ ಇಲ್ಲದೆ ಯಾವುದೇ ಸರ್ಕಾರಿ ನೌಕರರ ವಿರುದ್ಧ ವಿಚಾರಣೆ ಅಥವಾ ತನಿಖೆಯನ್ನು ನಿರ್ಬಂಧಿಸುತ್ತೆ, ಅಂದರೆ ಮಾಡುವ ಹಾಗಿಲ್ಲ. ಈ ಸೆಕ್ಷನ್ ಸಂಬಂಧ NGO ಒಂದು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠವು ಭಿನ್ನ ತೀರ್ಪನ್ನು ನೀಡಿದ ಹಿನ್ನೆಲೆಯಲ್ಲಿ ಈ ಪ್ರಕರಣದ ಅಂತಿಮ ವಿಚಾರಣೆಯನ್ನು ನೋಡಿ ವಿಸ್ತೃತ ಪೀಠದ ಮುಂದೆ ವಿಚಾರಣೆಗೆ ಬರಲಿದೆ. ಸೊ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅನ್ನೋರು ಹೇಳ್ತಾರೆ, ಅವರು ಇನ್ನೂ ವಿಸ್ತೃತ ಪೀಠ ರಚಿಸಬೇಕಾಗಿದ್ದು ಅಲ್ಲಿಯೇ ಈ ಪ್ರಕರಣವನ್ನು ಇತ್ಯರ್ಥ ಮಾಡಬೇಕು ಅಂತ ಮುಂದಕ್ಕೆ ಒಂದು ತೀರ್ಪನ್ನು ನೀಡಿದ್ದಾರೆ. ಅಂದರೆ ಅಂತಿಮವಾಗಿ ಇನ್ನೂ ಅದು ಸೆಕ್ಷನ್ 17A ರದ್ದಾಗುತ್ತಾ ಅಥವಾ ಹಾಗೆ ಇರುತ್ತಾ ಅನ್ನೋದು ಇನ್ನೂ ತೀರ್ಪಿನ ಮುಖಾಂತರ ತೀರ್ಮಾನ ಆಗಿಲ್ಲ ಸ್ನೇಹಿತರೆ. ಹಾಗಾಗಿ ಇದು ನೆಕ್ಸ್ಟ್ ವಿಸ್ತೃತ ಪೀಠ ರಚನೆ ಮಾಡಿ ಅಲ್ಲಿನ ತೀರ್ಪು ಏನು ಬರುತ್ತೆ ಅದರ ನಂತರ ಮುಂದುವರೆದ ಭಾಗ ಆಗುತ್ತೆ. ಸೊ ಭ್ರಷ್ಟಾಚಾರ ನಿಗ್ರಹ ದಳದಲ್ಲಿ ಸೆಕ್ಷನ್ 17A ಅದು ಇರಬೇಕೋ ಬೇಡವೋ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನಾನು ಆಗಲೇ ಹೇಳ್ದಂಗೆ ಸರ್ಕಾರಿ ನೌಕರರ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಅವರ ಮೇಲೆ ವಿಚಾರಣೆ ಅಥವಾ ತನಿಖೆಯನ್ನು ಮಾಡಬೇಕು ಅಂತಂದರೆ ಅದರ ಪ್ರಾಧಿಕಾರದ ಅನುಮೋದನೆ ಇರಬೇಕು ಅನ್ನೋದು ಈ 17A ಸೆಕ್ಷನ್ನ ಅಂಶ ಸ್ನೇಹಿತರೆ. ಸೊ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.